ನಮ್ಮ ಚರಿ ಚಿಕ್ಕಿ ಇಬ್ಬರು ಚಿಕ್ಕದಾಡಕತ್ತಾರ ನೋಡ್ರಿ. ಇಲ್ಲೇ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಬೋಟಿಂಗ್ ಅಂತೇಳಿ ಬೀಚ್ ಕಡೆ ಹೊಂಟಿದ್ದು. ಇಲ್ಲೇ ಅಲ್ಲೇ ಒಂದೊಂದು ಬೀಚ್ಗಳದಾವು. ಎಲ್ಲ ಬೀಚ್ನಾಗೂ ಒಂದೊಂದು ಸ್ಪೆಷಾಲಿಟಿ ಐತಿ. ಇಲ್ಲಿ ಊಟಕ್ಕೆ ಬಂದ್ವಿ. ಆಮೇಲೆ ಇಲ್ಲೇ ಬೋಟಿಂಗ್ ಹೋಗ್ತೇವೆ. ಇಲ್ಲ ಬೋಟಿಂಗ್ ನಾವು ದೂರ ಹೋಗೋದೈತಿ. ಬೋಟಿಂಗ್ ಹೋಗೋದು ಬೇರೆ, ನಾವು ಬೇರೆ ಕಡೆ. ನೀನು ಚಪ್ಪಲ್ ಹಾಕೋಲ್ಲ ಚಾರು, ನೀನು ಚಪ್ಪಲ್ ಅದಾವ ನೋಡಿಲ್ಲ, ಹಾಕೋ. ಬೋಟಿಂಗ್ ಹೋಗೋದೈತ್ಲ, ಹಿಂಗ್ಯಾಕೆ ಮಾಡತ್ತಿ? ಆಮೇಲೆ ಬೀಚ್ನಾಗ ಆಟಾಡೋದು. ಕೂತ್ಬಿಟ್ಟ ಇದು ಬೀಚ್ ಹೋಗೈತೆ. ಚಿಕ್ಕ ಊಟ ಹೆಂಗಿತ್ತ? ಈಗ ಬೋಟಿಂಗ್ ಮಾಡ್ತೇವು, ಮತ್ತೆ ಬೀಚಿಗೆ ಹೋಗಿ ನೀರಾಗ ಆಟ ಆಡ್ತೇವು. ಇವ ಮತ್ತು ನಮ್ಮ ಪಯ್ಯನ ದೇವಬಾಗ್ ಬೀಚ್ ಕಡೆ ಊಟ ಮಾಡ್ದು ಗಟ್ಟಿ ಅದು. ಇನ್ನು ಬೋಟಿಂಗ್ ಮಾಡಕ್ಕೆ ಹೋಗ್ಬೇಕೇನು, ಹೌದಿಲ್ಲ ಚರು? ಬೀಚಿಗೆ ಹೋಗೋಣ. ಬೀಚ್ಗೆ ಹೋಗಿನ ಅಲ್ಲಿ ಬೋಟಿಂಗ್ ಮಾಡೋದಿತ್ತಲ್ಲ ಸನ್ವಿತ. ಆಮೇಲೆ ನೀರಾಗ ಆಟ ಆಡೋದು. ಇವ ಬೋಟ್ ಸಂಬಂಧ ಯಾರೋ ಕರ್ಕೊಂಡು ಹೊಂಟಾನು. ಎಟ್ಟು ಹೇಳ್ತಾನೋ ಏನು ಹೇಳ್ತಾನೆ ನೋಡೋಣ ನಡ್ರಿ. ದೇವಬಾಗ್ ಬೀಚ್ಗೆ ಬಂದೇವಲ್ಲ ನಾವು ಚಿನ್ನ. ಇಲ್ಲಿ ಟೀ ಶರ್ಟ್ ಎಲ್ಲಿ ಹೊಂಟೆ? ನಮ್ಮ ಚರು ಅಂತೂ ನಡೆದು ಬಿಡ್ತಾಳೆ. ಈಗ ನಾವು ಪಾರ್ಕಿಂಗ್ ಮಾಡಿ ನಡ್ಕೋತ ಹೊಂಟೇವಿ. ಇಲ್ಲಿ ಮಸ್ತ್ ವ್ಯೂ ಐತಿ. ಬೋಟಿಂಗ್ ಫಿಕ್ಸ್ ಮಾಡ್ಕೊಂಡೇವು. ಹೋಗ್ತೇವೆ ನಾವೀಗ.
आपल्या डाव्या बाजूला समोर दिसणारा वेंगुर्ला तालुका. हा वेंगुर्ला तालुक्यामधला जागतिक रेकॉर्डला असलेला महाराष्ट्र शासनाने म्हणून पुरस्कृत केलेला भोगवे बीच आहे. तो बीच आपल्याला पुढे भेटणार आहे. भोगवे गाव. आपला प्रवास पूर्ण करून पुन्हा पाठीमध्ये डाव्या बाजूला हे पाण्याच्या लेवलला हिरव्या कलरच्या झोपड्या किंवा बोटिंग राईड दिसत आहेत. ही आपल्या देवबागमध्ये छान म्हणजे सोनं आयलंड. चारी बाजूला पाणी आणि मध्ये तर तो कुडाळ तालुका आहे. असं कुडाळ ಆಸ್ಟ್ರೇಲಿಯನ್ ಪಕ್ಷಿ ಆತ ನೋಡು, ಸೀಗಲ್ ಬರ್ಡ್ಸ್ ಇಲ್ಲಿ ಬಂದಾವ. आणि ते आपला सरगाव आहे. ನಮ್ಮ ಚರು ಅನ್ಸಾಕತ್ಲಿಗೆ. ಅವ್ರು ಹೇಳತ್ತಿಲ್ಲ ಈಕೆಂತ ಮೆತ್ಕೊಂಡ್ ಕೊತ್ಲಿಗ ಅವ್ರಪ್ಪನ. ಅದಕ್ಕೆ ಅವ್ರ ದಂಡಿಗೆ ಒಯ್ಯಂಗಿಲ್ಲ. ಮರಳು ಗೋಡಾಗಿತ್ತು ನೋಡ್ರಿ. ಇಲ್ಲ ಯಾರು ಹಾಕ್ತಾರು ಅಲ್ಲಿ ಗೊಳೆ ಆಗೈತೆ ಅದು ನೋಡಲ್ಲಿ ಇಲ್ಲಾರು ಹಾಕ್ತಾರು. ಇಲ್ಲೇನು ಮಾಡತ್ತಾರ? ಅದ ಪ್ಯಾರಾಶೂಟ್ ನಡ್ಸಿಕ ಇಲ್ಲೇ. ಹಾಂ ಪ್ಯಾರಾಗ್ಲೈಡಿಂಗ್. हां हां इथं बसतात काय तो? हां 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 ಚರು ಯಾಕೋ ಮೆತ್ಕೊಂಡು ಕೂತವ್ರಪ್ಪ. ನಮ್ಮ ಚಿಕ್ಕು ಎಂಜಾಯ್ ಮಾಡತ್ತ. ಚಿಕ್ಕು ಎಂಜಾಯ್. ನಮ್ಮ ಚರುನು ಓಡಾಡತ್ತಾಳ ಬೋರ್ಡ್ದಾಗೆಲ್ಲ ಫುಲ್. ಇಲ್ಲಿ ಯಾವುದೋ ಕೊಕ್ಕೋಲಾ ಬೀಚ್ ಐತೆ, ಕೊಕ್ಕೋಲಾ ರಿಸಾರ್ಟ್ ಐತೆ ಅಂತ. 5 ಸ್ಟಾರ್ ಹೋಟೆಲ. 50,000 to 1 lakh ಐತೆ ಅಂತ ಇಲ್ಲಿ ರಿಸಾರ್ಟ್ಗೆ.
ಯಾವ್ದದ ಯಾವ बीच आहे कोणता बीच आहे तो भोगवे भोगवे वेंगुर्ला तालुक्यातला भोगवे मंगुर्ला तालुक्यातला भोगवे भोगवे बीच ರಿಸಾರ್ಟ್ ಇಲ್ಲೇ ಐತಂತ ನೋಡ್ರಿ ಇಲ್ಲಿ ಕಾಣ್ತೈತಿ ಇದು ಬೀಚ್ ಐತದ ಪ್ರೈವೇಟ್ ಬೀಚ್ ಅದರದೆಲ್ಲ ಪ್ರೈವೇಟ್ ಬೀಚ್ ಅಲ್ಲಿಂದ ಇಲ್ಲಿ ತನಕ ಬೀಚ್ ವೇವ್ ರಿಸಾರ್ಟ್ ಪ್ಯಾರಾಗ್ಲೈಡಿಂಗ್ ಈಗ ಬಂದು ಹಿಡಿತಾರೆ ಚಿಕ್ಕವ್ರು ಈಗ ಅಲ್ಲಿ ಇಳಿಸ್ತಾರೆ ನೋಡಿ ಈಗ ಅವ್ರು ಸಮುದ್ರದಾಗ ಇಳಿದು ಬಿಟ್ರಂದ್ರ ಚಿಕ್ಕಿಯವ್ರ ಹತ್ತಿ ಹೆಂಗಲೇ ಎಲ್ಲಾರ ಸಮುದ್ರದಾಗ ಇಳಿದು ಬಿಟ್ರಂದ್ರ ನನ್ನ ವಾಯ್ಸ್ ಫುಲ್ ಕೆಟ್ಟೈತಿ सी हॉरिझॉन हॉटेल इथं भोगवे बीच आहे भोगवे बीच गाडीकडच्या भोगवे बीचला अरुण मालावडेने श्वास पिक्चरचं 17 दिवस शूटिंग केलं छोट्या मुलाचा श्वास पिक्चर ಶ್ವಾಸ್ ಪಿಕ್ಚರ್ದ पिक्चरचं इथे 17 ಶೂಟಿಂಗ್ ಇಲ್ಲೇ ಆಗೈತೆ ಅಂತ ಶ್ವಾಸ್ ಪಿಕ್ಚರ್ದ ಶೂಟಿಂಗ್ ಇಲ್ಲೇ ಆಗೈತೆ ಅಂತ ನೋಡ್ರಿ ಫುಲ್ ಡ್ಯಾನ್ಸ್ ಹೊಡ್ಯಾತಾಳೆ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ನೀರಾಗ ನೋಡತ್ತ ಚಿಕ್ಕುನು ಫುಲ್ ದಂಡಿಕ್ಕೋತ ಎಂಜಾಯ್ ಮಾಡತ್ತ ನೋಡ್ರಲ್ಲಿ ನೀರಾಗ ನೋಡತ್ತ ಚಿಕ್ಕು ಅವ್ರ ಅಪ್ಪ ಒಬ್ಬ ನೋಡೋಕೋತಾನ ಚರ ಫುಲ್ ಎಂಜಾಯ್ हे मागच्या वर्षी 2700 रुपयाचा एक खेकडा भेटला 2700 ला गेला विचार करा एवढा बागडा मोठा खेकडा भेटला त्यामुळे खेकडा पडलेला ना त्या दगडाच्या आजूबाजूला एरवी भेटला तर 2027 वाला तो खेकडा एक भेटला ಇಲ್ಲೆಲ್ಲ ಏಡಿಗಳು ಅದಾವತ್ತ ನೋಡ್ರಿ ಇಲ್ಲಿ ಏಡಿಗಳು ಇರೋ ಪಾಯಿಂಟ್ ಇದೆ 2400 kg ಇದ್ದ सीझन बघू ಒಂದ ದೊಡ್ಡದ हे देवाळी बीच म्हणतात 2017 ಸಿಕ್ಕಿತ್ತಂತ ಇಲ್ಲಿ हे देवाळी बघ ಒಂದು ದೊಡ್ಡದ ಇದನ್ನ आणि यावर ಏಡಿ नारळाच्या बागेत सुपारीच्या बागेत ठेवून ಈಗ ಅಲ್ಲಿ ಹಾಕ್ಯಾರ ನೋಡ್ರಿ ನೆಟ್ देवाळी वाढली ಅಲ್ಲೂ ರಿಸಾರ್ಟ್ ಅದಾವ ಯಾವುದೋ ಒಂದು ಬೀಚ್ ರಿಸಾರ್ಟ್ ಐತೆ ಅಲ್ಲಿ ಒಂದು ನಮ್ಮ ಚರು ರೀಲ್ಸ್ ಮಾಡತ್ತವೆ ಛೀ ಇದು ಪ್ರೈವೇಟ್ ಪ್ರಾಪರ್ಟಿ ಐತಂತ ಇದು ಮಿನಿ ಕೇರಳ ಅಂತಾರತ್ತೆ ಇಲ್ಲಿ ಮಿನಿ ಕೇರಳ ರೆಡಿ ಆಗೈತಿ पर्यटकांनी दिलेली नाव ರೆಡಿ ಮಾಡ್ಯಾರ ಆ್ಯಕ್ಚುಲಿ भरतीच्या हायलाइटच्या वेळेला कटाड्याच्या जवळच झालं त्याला मिनी केरळ नाव दिलं ಮಿನಿ ಕೇರಳ ಇದು ಮಿನಿ ಕೇರಳ ಮಾಲ್ವಂದಾಗ ಮಿನಿ ಕೇರಳ ರೆಡಿ ಆಗೈತೆ ನೋಡ್ರಿ ಸುನಾಮಿ ಐಲ್ಯಾಂಡ್ सगळं दिसतंय तंबूसारखे ही सगळी हॉटेल आहे पाण्यामध्ये सुनामी आयलँड भरतीच्या वेळेला हायलाइटच्या वेळेला पाण्यामध्ये उभं राहून नाश्ता वगैरे करायचा आहे मोठी झाली की आता ते बघा तुमच्या टेबल लावलेलं आहे लक्षात ಹಾಂ ಇದು ಐಲ್ಯಾಂಡನ ಅಲ್ಲಿತ್ತು ಅವಾಗ ಸುನಾಮಿ ಆದ್ಮ್ಯಾಗ ಇಲ್ಲಿ ಬಂತದ ಇದು ಐಲ್ಯಾಂಡ್ ನೋಡ್ರಿ ಹಾಂ ಇವ ಹೋಟೆಲ್ಗಳೆಲ್ಲ ಆ ಕಡಿದ್ದು ಅದ ಸುನಾಮಿ ಆಗಿ ಮುಳುಗಿದ ಮ್ಯಾಗ ಎಲ್ಲ ಇಲ್ಲಿ ಬಂತದ ಮಣ್ಣೆಲ್ಲ
ಹಂಗಾಗಿ ಇಲ್ಲಿ ಮತ್ತೆ ಐಲ್ಯಾಂಡ್ ರೆಡಿ ಐತಿ ನೋಡ್ರಿ ಇಲ್ಲಿ ರೆಡಿ ಆಗೈತೆ ಐಲ್ಯಾಂಡ್. ಇಲ್ಲಿ ನಮಗೆ ಇಳಿಯೋಣ ಹತ್ತಾರು ಖರೆ ನಾವೇ ಇಳಿಯತ್ತಿಲ್ಲ, ಯಾಕಂದ್ರೆ आवडे चटणी उकडीचे मोदक वडापाव मॅगी ಅವ್ರ ಇನ್ನೊಬ್ಬರು ಕರ್ಕೊಂಬರಾರ್ದಾರ, ಅದಕ್ಕಾಗಿ ನಾವು ಇಳಿಯಂಗಿಲ್ಲ. आणि ह्या राईड सगळ्या आमच्या इथेच चालू असतात. तारकर्ली देव बघायच्या सगळ्या राईड इथे. ಹಾಂ तारकर्लीवर प्रेक्षक तुम्हाला राईड ಆಡ್ತಿ ಚಿನ್ನೇನಿ तारकर्लीवर त्या बघा समोरच्या पुढे ज्या मोठी दिसते कानामध्ये. ಹಾಂ त्या बाजूला आपल्या पुढे ಅಲ್ಲಿ ಇಳಿನು ನಾವು ಅಲ್ಲಿ ಆಟ ಆಡೋನು ಬೇರೆ ಬೀಚ್ಗೆ ಹೋಗಿ. त्या बोल. ಇಲ್ಲೆಲ್ಲ ರೈಡ್ಸ್ ಅದಾವು, ನಮಗೆ ಇಳಿ ಆಟ ಆಡಿರ್ಬೇಕಾದ್ರೆ ಅನ್ನತ್ತಾರು. उतरायचं ना? ನಮಗೇನು ಬ್ಯಾಡ್ ಆಗೈತಿ, ನಾವು ವಾಪಸ್ ಬ್ಯಾಕ್ ಟು ಪಾರ್ಕಿಂಗ್ ಏರಿಯಾ. ಆಟ ಆಡಲ್ಲ ಮಮ್ಮಿ, ಆಟ ಆಡಲ್ಲ. ಏನು ಆಟ ಆಡ್ತಿ? ನೀರಾಗ ಅದು ಸಂಜೆ ಆಟ ಆಡಕ್ಕೆ ಹೋಗೋದು ಅಲ್ಲೇ ಬೀಚ್ ಇತ್ಲ. 28 लाख रुपये घेतले. हा, हे बघा ह्या गोष्टी 28 लाख होतात. हा, पॅराशूट बंदूक वगैरे. ಇದು ಎಷ್ಟು ಲಾಕತ್ತ? 25 ಲಕ್ಷದಂತ ನೋಡ್ರಿ ಅದು ಬೋಟ್ಗಳು. ಇದು 18 ಲಕ್ಷ. ಹಾಂ, ಇದು 7 ಲಕ್ಷ ಈ ಬೋಟ್. फॅमिलीचे आहे. ಬಕೆಟ್ ತೊಗೊಂಡ್ಲ ಆಟ ಆಡಕ್ಕೆ ಬೀಚ್ನಾಗ. ಚಿಕ್ಕೋಗ ಚೆರಿಗೆ ಒಂದು ಡ್ರೆಸ್ ತೊಗೊಂಡು